ಸಂತು, ನಿನ್ನ ತಂಗಿ ಇದ್ದಾಳಲ್ಲ, ಅವಳ ಹೆಸ್ರೇನು ಹೇಳು? ಮಂಗಳ. ಹಾಂ, ಮಂಗಳ ಅಲ್ಲ ಅವಳು, ಮಂಗ. ಮಂಗ ಉಳಿದಿದ್ದ ದುಡ್ಡು ಎಣಸಕ್ಕೆ ಹೋಗ್ಬಿಟ್ಟಿಲ್ಲ. ಫ್ರೆಂಡ್ ಸ್ಪೆಷಲ್ ಪಾರ್ಟಿಗೆ ಅಂತ ಡ್ರೆಸ್ ತಗೊಂಡು ದುಡ್ಡೆಲ್ಲ ಖಾಲಿ. ನಮ್ಮನ್ನು ಬಿಟ್ಟು ಆರಾಮಾಗಿ ಪಾರ್ಟಿಗೆ ಹೋಗಿಲ್ಲ. ಹೋಗಲಿ ಬಿಡುವ, ಅವಳಲ್ಲಿ ಪಾರ್ಟಿ ಮಾಡ್ತಿರೋದಕ್ಕೆ ನಾವಿಲ್ಲ ಆರಾಮಾಗಿ ಪಾರ್ಟಿ ಮಾಡ್ತಿರೋಕ್ಕಾಗ್ತದೆ. ನಾನು ಹೆಚ್ಚಿಗೆ ಕುಡಿಬಾರ್ದು, ಇವ್ರಿಗೆ ಕುಡಿಸಿ ದುಡ್ಡಿನ ವಿಷಯ ಬಾಯ್ಬಿಡಿಸ್ಕೋಬೇಕು. ಆ ಕಡೆ ಅವ ಈ ಚಿನ್ನದ ರೇಟ್ ಭಾಳ ಜಾಸ್ತಿ ಆಗಿದೆ ಅಲ್ಲ? ಹಾಂ, ಏ ಬರೀ ಚಿನ್ನದ ರೇಟ್ ಅಲ್ಲ, ಎಲ್ಲ ರೇಟು ಜಾಸ್ತಿ ಆಗೋಗಿದೆ. ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ನಿನ್ನ ತಂಗಿ ಜೇಬಿಗೆ ಕತ್ರಿ ಆಗ್ತಾಳೆ. ಪೂರ್ತಿ ಶೇವ್, ಏನು ಸೇವ್ ಮಾಡೋಕ್ಕೆ ಬಿಡಲ್ಲ. ರಾಕ್ಷಸಿ. ಬೇಗ ಬೇಗ ಎತ್ತು, ಅವಳು ಬರೋ ಅಷ್ಟರಲ್ಲಿ ಮುಗಿಸ್ಬೇಕು. ಹಾಂ, ದುಡ್ಡಿನ ಬಗ್ಗೆ ಏನು ಕ್ಲೂನೇ ಸಿಗ್ತಾ ಇಲ್ಲ. ಸಂತು, ಹೋಗಿ ಬನ್ನಿ ಬಾಬಾ, ಆರಾಮಾಗಿ ಹೋಗಿ ಬನ್ನಿ. ಹುಷಾರು ಬಿಡೋಣ ಜಯಂತ. ಬಿಟ್ಟೆ ಕಣ್ ಬಿಟ್ಬಿಟ್ವಿ ಕಣ. ಬಿಟ್ಟೆ ನಗುವಂಥದ್ದು ಏನಾಗಿದೆ? ಯಾಕೆ ನಗ್ತಾ ಇದ್ದೀರಿ? ಇನ್ನೇನಾಗಬೇಕು ಜಯಂತ? ನೀನು ಚಿನ್ನು ಮರಿನ ತುಂಬಾ ಪ್ರೀತಿ ಮಾಡ್ತೀಯಾ ಸರಿ, ಆದ್ರೆ ಅವಳು ನಿನ್ ಪ್ರಪಂಚನ ಬಿಟ್ಟು ಹೋಗ್ತಿದ್ದಾಳಲ್ಲೋ. ಜಯಂತ, ನೀನು ಅವಳನ್ನ ಪಂಜರದ ಒಳಗಿಡ್ಬೇಕು ಅಂತಿದ್ದೆ, ಆದ್ರೆ ಅವಳು ಪಂಜರದ ಕಂಪನಿ ಓಡುದು ಹೋಗ್ತಿದ್ದಾಳ ಕಣ ಹೊರಗೆ. ಇದರಲ್ಲೇ ಗೊತ್ತಾಗಲ್ವಾ ಅವಳಿಗೆ ನಿನ್ನ ಪ್ರೀತಿ ಮೇಲೆ ಯಾವ ಬೆಲೆನೂ ಇಲ್ಲ. ಒಂದ್ಸರಿ ಹೊರಗೆ ಹೋದವಳಿಗೆ ಮತ್ತೆ ಹೊರಗೆ ಹೋಗ್ಬೇಕು ಅಂತ ಆಸೆ ಆಗಲ್ವಾ? ಅಭ್ಯಾಸ ಆದ್ರೆ ತಪ್ಪಿಸೋದು ಕಷ್ಟ ಜಯಂತ, ಕಷ್ಟ. ಬಿಡಲ್ಲ ಕಣವ, ಅವ್ರು ನನ್ನ ಬಿಟ್ಟು ಹೋಗಲ್ಲ. ಈ ಥರ ತಪ್ಪು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಮತ್ತೆ ನೀನು ನೋಡ್ಕೋತೀಯ? ನೀನು ಭ್ರಮೇಲಿದೆಯಾ ಕಣೋ ಜಯಂತ. ಅಲ್ಲ, ಎಷ್ಟು ದಿನ ಅಂತ ಕೆಲಸ ಎಲ್ಲ ಬಿಟ್ಟು ಅವಳನ್ನೇ ಕಾಯ್ತಾ ಕೂತ್ಕೋತೀಯ? ನೀನು ಅವಳ ಗಂಡ ಕಣೋ, ವಾಚ್ಮೆನ್ ಅಲ್ಲ. ನೀನು ಹಾಗೆ ಮಾಡಿದ್ರೆ ನಿನಗೂ ಅವ್ರ ಹೊರಗಡೆ ಗೇಟ್ ಕಾಯ್ತಿದ್ದಾನಲ್ಲ ಆ ವಾಚ್ಮೆನ್ಗೂ ಏನು ವ್ಯತ್ಯಾಸ? ನೋ ಡಿಫರೆನ್ಸ್, ವ್ಯತ್ಯಾಸ ಇಲ್ಲ. ಇವತ್ತೇನೋ ಹೊರಗೆ ಹೋದವಳು ವಾಪಸ್ ಬಂದ್ಲು, ಮತ್ತೆ ಬರ್ತಾಳೆ ಅನ್ಕೊಂಡಿದೀಯಾ? ಬಿಟ್ಟು ಹೋಗಿ ಹೋಗ್ತಾಳೆ ಕಣಚೆ ಅಂತ. ಇಲ್ಲ, ನೋ.
ಚಿನ್ನು ಮರಿ ಹಾಗೆ ಮಾಡಲ್ಲ. ಶಿ ವೋಂಟ್ ಡು ದಟ್. ಮೀನ್ ಅವ್ರು ನನಗೆ ಹೇಳಿದ್ದಾರೆ. ಟೋಲ್ಡ್ ಮೀ. ನಂಬಿಕೆ ಅಂತ ಅವಳು ನಿನ್ನ ಗೂಬೆ ಗೂಬೆ ಮಾಡ್ತಾ ಇದ್ದಾಳೆ. ಹೀಗೆ ಬಿಟ್ಟು ಹೋಗಲ್ಲ ಅನ್ನೋರೆ ಮೊದಲು ತಮ್ಮ ಕೂಡ ಬ್ರೋ ಏನಾಯ್ತು? ಏನಿಲ್ಲ. ಅಲ್ಲ ಮೊನ್ನೆಲ್ಲ ಹುಷಾರಿಲ್ಲ ಅಂತಿದ್ಯಲ್ಲ, ಮತ್ತೇನಾದರೂ ಸಮಸ್ಯೆ ಆಯ್ತಾ? ಹೂನಪ್ಪ, ದುಡ್ಡು ಕಾಣಿಸ್ದೆ ಎಲ್ಲಾನು ಸಮಸ್ಯೆನೇ ಆಗ್ತಿದೆ. ಬ್ರೋ ಏನಾಯ್ತು? ಏನಿಲ್ಲ ಕಣ. ಇವನು ದುಡ್ಡಿನ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ? ಮೋಸ್ಟ್ಲಿ ಇನ್ನೂ ನೋಡಿಲ್ಲ ಅನ್ಸುತ್ತೆ. ಅವ್ನು ನೋಡೋಷ್ಟರಲ್ಲಿ ವಾಪಸ್ ತಂದಿಟ್ಬಿಡ್ಬೇಕು. ಏಯ್, ನೀನೇನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ನನಗೇನಿಲ್ಲ. ನನ್ನ ಫ್ರೆಂಡ್ ಮನೇಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಕಣ. ಏನು ಸಮಸ್ಯೆ? ಅದು ನನ್ನ ಫ್ರೆಂಡು ಅವ್ರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದಿದ್ದಾಗೆ ದುಡ್ಡು ಕೂಡಿಟ್ಟಿದ್ದ. ಅದನ್ನ ಕಳ್ತನ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡೋದು ಅಂತ. ಏನು ಮಾಡೋದು ಅಂತ ನನಗೇನು ಗೊತ್ತು ಬ್ರೋ. ನಿನಗೆಲ್ಲ ಗೊತ್ತಿರತ್ತೆ, ನಾವಿಬ್ಬರು ಒಂದೇ ಮನೇಲಿ ಬೆಳೆದಿದ್ದಲ್ವಾ. ನಿಮ್ಮ ಫ್ರೆಂಡ್ ಯಾರಿದ್ದೆ ಕೇಳಿ ನೋಡು. ಹೇಳ್ತೀನಿ, ಕೊಡು. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ಬೋದಾ ಅಂತ.